ಆಪ್ಕಿ ಅದಾಲತ್ನಲ್ಲಿ ಉದ್ಧವ್ ಠಾಕ್ರೆ ಶಿವಸೇನೆಯ ನಾಯಕ ಸಂಜಯ್ ರಾವುತ್ ಅವರ ಮೇಲೆ ಆರೋಪ ಮಾಡಲಾಗ್ತಾ ಇದೆ, ಇವರಿಂದಾಗಿ ಉದ್ಧವ್ ಠಾಕ್ರೆ ಅವರ ಸರ್ಕಾರ ಬಿದ್ದು ಹೋಯಿತು ಎಂದು. ನಾರಾಯಣ್ ರಾಣೆ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ಅವರಂತಾರೆ ಸಂಜಯ್ ರಾವತ್ ಭಸ್ಮಾಸುರ ಅಂತ. ಯಾರ್ ತಲೆ ಮೇಲೆ ಕೈ ಇಡ್ತಾರೋ ಅವ್ರ ಕತೆ ಮುಗ್ದಂಗೆ. ಇವರು ಉದ್ಧವ್ ಠಾಕ್ರೆ ಅವರ ಸರ್ಕಾರದ ಮೇಲೆ ಕೈ ಇಟ್ರು, ಭಸ್ಮ ಆಗೋಯ್ತು. ಸರ್ಕಾರ ರಚಿಸಿದವ್ರು ಯಾರು? ನಾರಾಯಣ್ ರಾಣೆ ಅಂತೂ ರಚಿಸ್ಲಿಲ್ವಲ್ಲ. ನಾವು ನಾರಾಯಣ್ ರಾಣೆ ಅವ್ರ ಮೇಲೆ ಕೈ ಇಟ್ವಿ, ಅವರು ಭಸ್ಮ ಆಗೋದ್ರು. ಅಲ್ಲಿ ಇಲ್ಲಿ ಪಾರ್ಟಿ ಬದಲಾಯಿಸ್ಕೊಂಡು ಈಗ ಈ ಜಾಗಕ್ಕೆ ಬಂದು ಕೂತಿದ್ದಾರೆ. ನೋಡಿ, ಯಾರು ನಮ್ಮ ಪಾರ್ಟಿಗೆ ಮೋಸ ಮಾಡ್ತಾರೋ ಅವ್ರ ಮೇಲೆ ಗ್ಯಾರಂಟಿಯಾಗಿ ನಮ್ಮ ಕೈ ಇಡ್ತೀವಿ. ಭಾರತೀಯ ಜನತಾ ಪಾರ್ಟಿಯವರು ಶಿವಸೇನೆಗೆ ತುಂಬ ಮೋಸ ಮಾಡಿದ್ರು. 2019ರಲ್ಲಿ ಏನು ಚುನಾವಣೆ ನಡೀತು, ಚುನಾವಣೆಗೆ ಮುಂಚೆ ಇಬ್ಬರ ಮಧ್ಯೆ ಏನು ಕಮಿಟ್ಮೆಂಟ್ ಆಗಿತ್ತು, ಏನು ಒಪ್ಪಂದ ಆಗಿತ್ತು, ಅದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು ಎರಡೂ ಕಡೆ ನಾಯಕರುಗಳಿಂದ. ಅಂದರೆ ನಿರ್ಣಯ ಆದಮೇಲೆ, ಅಂದರೆ ರಿಸಲ್ಟ್ ಬಂದ ಮೇಲೆ ಅಧಿಕಾರದ ಹಂಚಿಕೆ ಆಗುತ್ತಲ್ಲ, ಪವರ್ ಶೇರಿಂಗ್ ಆಗುತ್ತಲ್ಲ, ಅದು 50-50 ಆಗಿರುತ್ತೆ ಅಂತ. ಇದು ಎಲ್ಲರ ಮುಂದೆ, ಮೀಡಿಯಾದ ಮುಂದೆನೇ ಆಗಿತ್ತಲ್ಲಪ್ಪ. ಪ್ರೆಸ್ ಕಾನ್ಫರೆನ್ಸಲ್ಲಿ ಟಿವಿಲಿ ತೋರಿಸ್ತಾ ಇದ್ರು, ಎಲ್ಲ ಚಾನೆಲ್ಗಳಲ್ಲೂ ತೋರಿಸ್ತಾ ಇದ್ರು ಹೀಗೀಗ ನಡೀತಾ ಇದೆ ಅಂತ. ಆದರೆ ಯಾವಾಗ ಚುನಾವಣೆ ಮುಗಿತೋ, ರಿಸಲ್ಟ್ ಬಂದ ನಂತರ ತಮ್ಮ ಮಾತನ್ನ ಬಿಜೆಪಿ ಉಳಿಸ್ಕೊಳ್ಳಿಲ್ಲ. ಈಗ ಆ ಥರ ಏನು ಆಗೇ ಇಲ್ಲ ಅಂತ ಹೇಳ್ತಾರೆ. ಅಮಿತ್ ಶಾ ಅವ್ರು ಹೇಳಿದ್ರು ಈ ತರ ಯಾವ್ದು ನೋಡಿ commitment ನೋಡಿ, ಒಪ್ಪಂದ ಇಲ್ಲ, ಇಲ್ಲ ಹಂಗ್ ಆಗಿರ್ಲಿಲ್ಲ ಅಂತ. ನಡೀಲಿಲ್ಲ. ಮತ್ತದಾದ್ಮೇಲೆ ನೀವು ನಮ್ಮ ಜೊತೆಗೆ ಮಾತೇ ಆಡಿಲ್ಲ ಅಂತಂದ್ರೆ ನಾವು ನಮ್ಮ ದಾರಿ ಹುಡ್ಕೊಳ್ಳೇಬೇಕಿತ್ತು, ಸರ್ಕಾರ ರಚಿಸ್ಲೇಬೇಕಾಗಿತ್ತು. ಅದಕ್ಕೆ ಮಹಾವಿಕಾಸ್ ಅಘಾಡಿ ಆಗೋಯ್ತು, ಸರ್ಕಾರ ರಚನೆ ಆಯ್ತು, ಉದ್ಧವ್ ಠಾಕ್ರೆ ಅವರು ಮುಖ್ಯಮಂತ್ರಿ ಆಗ್ಬಿಟ್ರು. ಅದ್ರಲ್ಲೇನ್ ತಪ್ಪಿದೆ? ಬಿಜೆಪಿ ಏನ್ ಹೇಳುತ್ತೆ ಅಂದ್ರೆ, ಎಲ್ಲೆಲ್ಲಿ ಚುನಾವಣೆ ರ್ಯಾಲಿ ನಡೀತಿತ್ತು ಅದರಲ್ಲಿ ನರೇಂದ್ರ ಮೋದಿ ಮತ್ತೆ ಬಾಳಾಸಾಬ್ ಠಾಕ್ರೆ ಅವರ ಫೋಟೋ ಹಾಕಿರ್ತಿದ್ರು. ಮತ್ತೆ ಆ ರ್ಯಾಲಿನಲ್ಲಿ ಹೇಳ್ತಾ ಇದ್ರು ಮುಂದಿನ ಸರ್ಕಾರ ದೇವೇಂದ್ರ ಫಡ್ನವೀಸ್ ಅವರ ಲೀಡರ್ಶಿಪ್ 2.5 ವರ್ಷ, 2.5 ವರ್ಷದ ಮಾತಲ್ವಾ ಅದು? ಅಷ್ಟಕ್ಕೆ ಅವರು ಮುಖ್ಯಮಂತ್ರಿ ಆಗಿರ್ತಿದ್ರು. ಸೊ ಆ ಲೆಕ್ಕದಲ್ಲಿ ಹೇಳ್ತಾ ಇದ್ರು ಅವರು. ಒಂದ್ ವೇಳೆ ಈಗ ವಿಷಯ ಏನು ಅಂತಂದ್ರೆ, ರಜಜ್ಜಿ ಸರಿ ಒಪ್ಕೊಳ್ಳೋಣ, ಶಿವಸೇನೆಗೆ ಮುಖ್ಯಮಂತ್ರಿ ಪದವಿ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ. ಮತ್ತಿವಾಗ ಯಾಕೆ ಕೊಟ್ರಿ ಶಿಂದೆಗೆ? ಇದೇ ಶಿವಸೇನೆ ಅಂತ ಹೇಳ್ತಿದ್ದಾರೆ. ಒಂದ್ ವೇಳೆ ಅವತ್ತೇ ಶಿವಸೇನೆ ಕೊಟ್ಟಿದ್ದಿದ್ರೆ ಈ ಜಂಜಾಟನೇ ಆಗ್ತಿರ್ಲಿಲ್ವಲ್ಲ. ಇವಾಗ ಕೊಟ್ರಲ್ಲ, ಏನ್ ಹೇಳ್ಬೇಕು? ಜನ ಏನ್ ಹೇಳ್ತಾರೆ, ಉದ್ಧವ್ ಠಾಕ್ರೆಗೆ ಮುಖ್ಯಮಂತ್ರಿ ಆಗಕ್ ಇಷ್ಟ ಇರ್ಲಿಲ್ಲ, ಅವ್ರಿಗೆ ಯಾವುದೇ ಆಸೆನೂ ಇರ್ಲಿಲ್ಲ, ಕನ್ಸೂ ಇರ್ಲಿಲ್ಲ. ಸಂಜಯ್ ರಾವತ್ ಈ ಐಡಿಯಾನ ಅವ್ರ ತಲೆಗೆ ಹಾಕಿದ್ರು ಅಂತ. ಅಲ್ಲ ಮತ್ತೆ ನೀವು ಮುಖ್ಯಮಂತ್ರಿ ಆಗಿ ಅಂತಂದ್ರು ಅಂತ. ಇದ್ರಲ್ಲೇನ್ ತಪ್ಪಿದೆ? ಅಲ್ಲ, ನನ್ನ ನಾಯಕ ಮುಖ್ಯಮಂತ್ರಿ ಆಯ್ತು ಅಂದ್ರೆ, ಈ ರಾಜ್ಯದ ನೇತೃತ್ವ ತಗೊಳ್ಳೋದಾದ್ರೆ ಇದೇ ಒಂದು ವಿಚಾರಧಾರೆಯಿಂದ ನಾವು ಗುರುತಿಸ್ಕೊಂಡಿದ್ದೀವಿ. ಅಂದ್ರೆ ಉದ್ಧವ್ಜಿಯವರು ಮುಖ್ಯಮಂತ್ರಿ ಆಗ್ತಾರೆ, ರಾಜ್ಯದ ಹಿತದಲ್ಲಿ ಸರ್ಕಾರ ನಡೆಸ್ತಾರೆ. ಅಲ್ಲ, ಇದ್ರಲ್ಲಿ ತಪ್ಪೇನಿದೆ ಅಂತ ದಯವಿಟ್ಟು ನಂಗೆ ಹೇಳಿ ಸ್ವಾಮಿ. ಏಕನಾಥ್ ಶಿಂದೆ ಅಸೆಂಬ್ಲಿನಲ್ಲಿ ಹೇಳಿದ್ರು ಉದ್ಧವ್ ಠಾಕ್ರೆ ಅವರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತಿದ್ರು ಅಂತ. ಹಾ, ಡೆಫಿನೆಟ್ಲಿ ಮಾಡ್ಬೇಕು ಅನ್ಕೊಂಡಿದ್ರು. ಆದ್ರೆ ಸಂಜಯ್ ರಾವತ್ ಅವರು ಅಡ್ಗಾಲನ್ ಹಾಕ್ಬಿಟ್ರು. ನೋಡಿ, ಉದ್ಧವ್ ಠಾಕ್ರೆನೇ ಶಿಂಡೆನೇ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಯಾವಾಗ ಈ ಬಿಜೆಪಿ ಮತ್ತೆ ಶಿವಸೇನದ ಅಗ್ರಿಮೆಂಟ್ ಆಗಿತ್ತು, ಕಮಿಟ್ಮೆಂಟ್ ಆಗಿತ್ತು, ಅಂದ್ರೆ 2.5 ವರ್ಷ ಮುಖ್ಯಮಂತ್ರಿ ಪದವಿ ಇಬ್ಬರತ್ರನೂ ಇರುತ್ತೆ, ಆಗ ಶಿವಸೇನೆ ಕಡೆಯಿಂದ ಮುಖ್ಯಮಂತ್ರಿ ಸ್ಥಾನದಲ್ಲಿ 100% ಉದ್ಧವ್ ಠಾಕ್ರೆ ಅವರು ಏಕನಾಥ ಶಿಂಡೆ ಅವರ ಹೆಸರನ್ನೇ ತಗೊಂಡಿದ್ರು. ನಾವು ನಿರ್ಧಾರನೂ ಮಾಡಿದ್ವಿ, ನಮ್ಮ ಮುಖ್ಯಮಂತ್ರಿ ಏಕನಾಥ ಶಿಂದೆ ಆಗ್ತಾರೆ ಅಂತ. ಆದ್ರೆ ಬಿಜೆಪಿಯವರು ಈ ನಿರ್ಧಾರನ ಒಪ್ಪಿರ್ಲಿಲ್ಲ. ಸೊ ನಿಮ್ಗೆ ಖುಷಿ ಆಗ್ಬೇಕಲ್ವಾ, ಬಿಜೆಪಿನೇ ಈ ನಿರ್ಧಾರ ಒಪ್ಕೊಂಡ್ರು, ಶಿಂದೆ ಅಲ್ಲ ಸ್ವಾಮಿ, ಅವರು ಆಗೋದ್ರು, ಎಲ್ಲ ಈಗ ವಿಷಯ ಏನು ಅಂತಂದ್ರೆ, ಅವಾಗ್ಲೇ ಯಾಕೆ ಕೊಡ್ಲಿಲ್ಲ? ನಮ್ ಪಾರ್ಟಿ ಹೊಡೆಯೋ ಅವಶ್ಯಕತೆನೂ ಇರ್ಲಿಲ್ವಲ್ಲ. ಸೊ ಬಿಜೆಪಿ ಜೊತೆಗಿನ 39 ವರ್ಷದ ಸಂಬಂಧ ಮುರಿದೋದಾಗ ಅದಕ್ಕೆ ನೀವೇ ಜವಾಬ್ದಾರ. ಅಟಲ್ ಬಿಹಾರಿ ವಾಜಪೇಯಿ ಅವರು ಎದುರಿಗೆ ಬಂದಾಗಲೆಲ್ಲ ಅವರ ಕಾಲ್ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದೆ. ಇವತ್ತಿಗೂ ಅಡ್ವಾಣಿ ಸಾಹೇಬ್ರ ಕಾಲ್ಮುಟ್ಟಿ ನಮಸ್ಕಾರ ಮಾಡ್ತೀನಿ. ಈ ಥರನ ಸಂಬಂಧ ಇತ್ತಲ್ವಾ ನಮ್ದು? ಅಂದ್ರೆ ಮೋದಿಜಿ ಅವ್ರಿಗೆ ಮಾಡಲ್ವಾ? ಅಲ್ಲ, ಮೋದಿಜಿ ಅವ್ರು ಯಾವತ್ತು ಅವಕಾಶನೇ ಕೊಟ್ಟಿಲ್ವಲ್ಲ. ಎಲ್ಲಿವರೆಗೂ ಮೋದಿಜಿಯವರು ಡೆಲ್ಲಿನಲ್ಲಿದ್ರೋ ಅಲ್ಲಿವರೆಗೂ ಮೋದಿಜಿಯವ್ರದು ಉದ್ಧವ್ಜಿಯವ್ರದು ಸಂಬಂಧ ಮಧುರವಾಗಿತ್ತು, ನಮ್ಮ ಸಂಬಂಧನೂ ಮಧುರವಾಗಿತ್ತು. ಆಮೇಲೆ ಹಾಳಾಗೋಯ್ತು. ನಾರಾಯಣ್ ರಾಣೆ ಇನ್ನೂ ಒಂದು ಹೇಳ್ತಾರೆ, ನಾನು 1 ವರ್ಷದ ಹಿಂದೆನೆ ಹೇಳ್ಬಿಟ್ಟಿದ್ದೆ, ಸಂಜಯ್ ರಾವತ್ ಅವರು ಮಾತೋಶ್ರೀನಲ್ಲಿ ಸುರಂಗ ಮಾಡ್ಬಿಟ್ಟಿದ್ದಾರೆ ಅಂತ, ಅವ್ರು ಅದನ್ನ ನೋಡಿ, ಬೀಳಿಸ್ತಾರೆ ಅಂತ. ನಾರಾಯಣ್ ರಾಣೆ ಅಂಥ ದೊಡ್ಡ ಮನುಷ್ಯ ಅಲ್ಲ ಸ್ವಾಮಿ. ನಾನು ಯಾಕೆ ಅವ್ರ ಮಾತಿಗೆ ಜವಾಬ್ ಕೊಡ್ಲಿ? ಇಂಥ ಜನಗಳು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಯಾಕೆ ಸುಮ್ಮನೆ? ಆದ್ರೆ ನೀವವ್ರಿಗೆ ಜವಾಬ್ ಕೊಟ್ಟಿದ್ರಲ್ಲ. ಇಲ್ಲ, ನಾನು ಅವ್ರಿಗೆ ಜಾಸ್ತಿ ಜವಾಬೇನೂ ಕೊಡೋದಿಲ್ಲ. ಆದ್ರೆ ಜವಾಬು ಕೊಟ್ಟಾಗ ಒಂದ್ಸಲ ಸರಿಯಾಗಿ ಕೊಡ್ತೀನಿ. ನೀವವ್ರಿಗೆ ಜವಾಬ್ ಕೊಡ್ತೀರಾ, ನಾನ್ ನಿನ್ನನ್ನ ಬೆತ್ತಲೆ ಮಾಡ್ಬಿಡ್ತೀನಿ ಅಂತ. ಹಾ, ಅದೇನು ಅಂದ್ರೆ, ಈ ವ್ಯಕ್ತಿ ಇದಾನಲ್ಲ ನೋಡಿ, ನಾನು ಯಾವತ್ತೂ ಮರೆಯಲ್ಲ, ನನ್ನಂಥ ವ್ಯಕ್ತಿಗಳು ಮರೆಯಲ್ಲ. ಹಿಂದೆ ಇವರು ನಮ್ಮ ದೋಸ್ತಿ ಜೊತೆಗಾರರಾಗಿದ್ರು ಅಂತ.
ಏಕನಾಥ್ ಶಿಂಡೆ. ನಾವು 20-25 ವರ್ಷ ಜೊತೆ ಕೆಲಸ ಮಾಡಿದೀವಿ. ನಾರಾಯಣ್ ರಾಣೇನೂ ನಮ್ ಜೊತೆನೇ ಇದ್ದವರು, ಜೊತೆ ಕೆಲಸ ಮಾಡಿದ್ದಾರೆ. ಯಾರ್ಯಾರು ನಮ್ಮನ್ನ ಬಿಟ್ಟು ಹೋಗಿದಾರೋ ಅವರೆಲ್ಲರೂ ನಮ್ ಜೊತೆಗಿದ್ದವ್ರೆ, ನಮ್ ಜೊತೆ ಕ್ಲೋಸ್ ಆಗಿದ್ದವ್ರೇನೆ. ಸೊ ಒಬ್ರ ಜೊತೆ ಒಬ್ರು ಭಾವನೆ ಚೆನ್ನಾಗಿತ್ತು ಅಂದ್ಮೇಲೆ ಅದು ಹಾಗೇ ಇರ್ಬೇಕಲ್ವಾ? ಯಾರ ಬಗ್ಗೆ ಭಾವನೆ ಇದೆಯೋ ಅವರಿಗೆ ನೀನೊಬ್ಬ ನಾಮರ್ದ ಅಂತೀರ. ನೋಡಿ, ಅದೇನಾಯ್ತು ಅಂದ್ರೆ, ಈಗ ಅವ್ರ ಬಂಡವಾಳ ಏನಿದೆಯಲ್ಲ, ಅವರು ಹೊರಗಡೆ ಹೋಗ್ತಿದ್ದ ಹಾಗೇನೆ ಶಿವಸೇನೆ ವಿರುದ್ಧನೇ ಮಾತಾಡ್ತಾ ಇರ್ಬೇಕವ್ರು. ಆಗ್ಲೇ ಅವ್ರಿಗಲ್ಲಿ ಮರ್ಯಾದೆ ಸಿಗೋದು. ಇದ್ಯಾವಾಗ್ಲೂ ನಡೀತಾನೆ ಇರುತ್ತೆ. ಅವರು ಅಲ್ಲಿ ಬೊಗಳೋದನ್ನ ನಿಲ್ಸ್ಬಿಟ್ರೆ ಆಗ ಅವ್ರಿಗಲ್ಲಿ ವ್ಯಾಲ್ಯೂ ಇರೋದಿಲ್ಲ. ಅದಕ್ಕೆ ಅವ್ರು ಈ ಥರದ ಮಾತುಗಳನ್ನ ಆಡ್ತಾನೆ ಇರ್ತಾರೆ. ಆದ್ರೆ ನೀವು ಅದೇ ತರ ಮಾತುಗಳನ್ನ ಹೌದು ಆಡ್ತೀರಲ್ಲ. ಸ್ವಾಮಿ, ನಾನು ನನ್ನ ಪಾರ್ಟಿಲಿದ್ದೀನಲ್ಲ, ನಾನು ನನ್ನ ಪಾರ್ಟಿಲಿದ್ದೀನಿ, ನನ್ನ ಪಾರ್ಟಿ ಮಾತುಗಳನ್ನ ಎತ್ತಿ ಹಿಡಿತೀನಿ. ನೋಡಿ, ಏಕನಾಥ್ ಶಿಂದೆ ಅವರು ಹೇಳ್ತಾರೆ, ಹಿಂದೆ ನೋಡಿ, ಶಿವಸೇನಾದಲ್ಲಿ ಬಾಳಾ ಏಕನಾಥ್ ಸಾಹೇಬ್ ಶಿಂಡೆ ಕೇವಲ ಮುಖ್ಯಮಂತ್ರಿ, ಅವನು ನಾಯಕ ಆಗಬೇಕು. ಆಗ ಅವನ ಮಾತನ್ನ ಕೇಳಿಸ್ಕೊತೀವಿ. ಸೊ ಮುಖ್ಯಮಂತ್ರಿ ಅವರು ಹೇಳ್ತಾರೆ ಮುಖ್ಯಮಂತ್ರಿ ನಾಯಕ ಅಲ್ಲ ಸ್ವಾಮಿ, ಹಿಂದೆ ಪಾರ್ಟಿನಲ್ಲಿ ಅವನು ಏನ್- ಬಿಜೆಪಿ ಅವರ ಭಿಕ್ಷೆಯಿಂದಾಗಿ ಮುಖ್ಯಮಂತ್ರಿ ಹಾ, ಪದವಿಯಲ್ಲಿ ಸರ್ಕಾರದ ಕೂತಿದ್ದಾನೆ. ಮುಖ್ಯಮಂತ್ರಿ ಅಂತೂ ಅವರೇ ಅಲ್ಲ, ಸರ್ಕಾರ ನನ್ನ ನಡೆಸ್ತಾ ಮಾತ್ ಇದ್ದಾರಲ್ಲ. ಕೇಳಿ. ನೋಡಿ, ಮುಖ್ಯಮಂತ್ರಿಗಳು ಬರ್ತಾರೆ, ಹೊರಟೋಗ್ತಾರೆ. ಆದ್ರೆ ನಾಯಕ ಆಗಿರ್ತಾನೆ, ಪಾರ್ಟಿ ಆದ್ರೆ ಆಗಿರುತ್ತೆ. ಅವ್ರು ಹೇಳೋ ಈ ಮಾತು ಸರಿ ಇದೆಯಾ ಅಂತ ಅಂದ್ರೆ, ಮೊದಲು ಏನ್ ಸರ್ಕಾರ ಇತ್ತು ಅದರ ರಿಮೋಟ್ ಕಂಟ್ರೋಲ್ ಬಾಳಾ ಸಾಹೇಬ್ ಠಾಕ್ರೆ ಅವ್ರ ಕೈಯಲ್ಲಿ ಇರ್ತಿತ್ತು. ಯಾವಾಗ ನೀವು ಉದ್ಧವ್ ಠಾಕ್ರೆ ಅವರ ಸರ್ಕಾರ ಮಾಡಿದ್ರು ಆಗ ನೀವು ರಿಮೋಟ್ ನ ಶರದ್ ಪವಾರ್ ಅವರ ಇಲ್ಲ, ಕೈಯಲ್ಲಿ ಇಟ್ಬಿಟ್ರಿ ಅಂತ. ಯಾವತ್ತೂ ಇಲ್ಲ. ನಿಮಗೆ ಠಾಕ್ರೆ ಪರಿವಾರದ ಬಗ್ಗೆ ಚೆನ್ನಾಗಿ ಗೊತ್ತು. ಅವ್ರು ಯಾವತ್ತೂ ಯಾರ ರಿಮೋಟ್ ಕಂಟ್ರೋಲ್ ಅಲ್ಲೂ ಇರೋದಿಲ್ಲ. ನಿಮಗೆ ಎಲ್ರಿಗಿಂತ ಜಾಸ್ತಿ ಬಾಳಾ ಸಾಹೇಬ್ ಠಾಕ್ರೆ ಅವ್ರ ಬಗ್ಗೆ, ಅವ್ರ ಪರಿವಾರದ ಬಗ್ಗೆ ಗೊತ್ತು. ಇದ್ಯಾಕೆ ಈ ಥರ ಆಗಿದೆ ಅಂದ್ರೆ, ಬಿಟ್ಟು ಹೋದ್ಮೇಲೆ ಇಂಥ ಮಾತುಗಳೆಲ್ಲ ಇವ್ರ ತಲೆಗೆ ಹೊಳಿಯುತ್ತೆ. ನನಗೆ ಈ ಪರಿವಾರದ ಬಗ್ಗೆ ಗೊತ್ತಿದೆ, ಬಾಳಾ ಸಾಹೇಬ್ ಅವರ ಪರಿವಾರದ ಬಗ್ಗೆ. ಅದಕ್ಕೆ ನನ್ಗೆ ಆಶ್ಚರ್ಯ ಆಗಿತ್ತು. ಅಂದ್ರೆ 50 MLAಗಳು ನಿಮ್ಮ ಕಣ್ಣ ಮುಂದೆನೆ ಕಳ್ಸ್ಕೊಂಡ್ಬಿಟ್ರು. 12 ಜನ ಎಂಪಿಗಳು ನಿಮ್ಮ ಮೂಗಿನ ಕೆಳಗೆ ಕಳ್ಸ್ಕೊಂಡ್ಬಿಟ್ರು. ಮತ್ ನಿಮ್ಗೆ ಅದು ಗೊತ್ತೇ ಗೊತ್ತಿತ್ತಲ್ಲ, ಆಗ್ಲಿಲ್ಲ. ಪ್ರತಿಯೊಂದು ಗೊತ್ತಿತ್ತು. ಏನ್ ನಡೀತಾ ಇದೆ ಪರ್ದೆ ಹಿಂದೆ, ಯಾವ ಥರ ಸ್ಕ್ರೀನ್ ಪ್ಲೇ ಬರೆಯಲಾಗ್ತಾ ಇದೆ, ನಾವು ಚಿತ್ರಕಥೆ ಅಂತೀವಲ್ಲ, ಯಾರು ಬರಿತಾ ಇದ್ದಾರೆ, ಏನೇನ್ ಡೈಲಾಗ್ಸ್ ಇದೆ, ಅದರಲ್ಲಿ ಸಲೀಂ ಜಾವೇದ್ ಯಾರು ಬರಿತಾ ಇರೋರು, ಇವೆಲ್ಲ ಗೊತ್ತಿತ್ತು. ಪದೇ ಪದೇ ಉದ್ಧವ್ ಠಾಕ್ರೆ ಅವರು ನಮ್ಮ ಮುಂದೆನೆ ಏಕನಾಥ್ ಜಿ ಅವ್ರನ್ನ ಕೇಳಿದ್ರು, ನೋಡುಗರು ಹಿಂಗಿಂಗ್ ಏನೇನೋ ಮಾತಾಗ್ತಾ ಇದೆ ನಿಮ್ ಬಗ್ಗೆ ಅಂತ, ಇದು ನಿಜಾನಾ ಅಂತ. ಉದ್ಧವ್ಜಿ ಇನ್ನೂ ಒಂದು ಮಾತು ಹೇಳಿದ್ರು, ನೀವು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತಿದ್ರೆ, ಅದಕ್ಕೋಸ್ಕರನೇ ಇವೆಲ್ಲ ನಡೀತಾ ಇದೆ ಅಂದ್ರೆ ನಾನೀಗ್ಲೇ ರಾಜೀನಾಮೆ ಕೊಟ್ಬಿಡ್ತೀನಿ, ನೀವೇ ಆಗಿ ಅಂತ. ನನಗೇನು ಆಸೆ ಇಲ್ಲ ಈ ಕುರ್ಚಿ ಮೇಲೆ ಕೂತ್ಕೋಬೇಕು ಅಂತ, ನನಗಾಗೋದಕ್ಕೆ ಇಷ್ಟ ಇಲ್ಲ ಅಂದ್ರು. ನೀವ್ ಯಾವಾಗ ಬೇಕಾದ್ರೂ ಆಗ್ಬೋದು ಅಂದ್ರು. ಆದ್ರೆ ಪ್ರತಿ ಸಲ ಈ ವ್ಯಕ್ತಿ ಒಂದೇ ಒಂದು ಮಾತು ಹೇಳ್ತಾ ಇದ್ದಿದ್ದು, ಇಲ್ಲ ಇಲ್ಲ ಸಾಬ್, ನೀವೇ ಕೂತ್ಕೋಬೇಕು, ನಾವು ನಿಮ್ ಜೊತೆಗೆ ಇರ್ತೀವಿ, ನನ್ನ ಬಗ್ಗೆ ಸುಮ್ಮನೆ ಗಾಳಿ ಸುದ್ದಿ ಹರಡ್ತಾ ಇದ್ದಾರೆ ಅಂದ್ರು. ಅವರೆಲ್ಲರೂ ಇದನ್ನ ಹೇಳ್ತಾ ಇದ್ರು. ಆದ್ರೆ ಅವರ ಮನಸ್ಸಲ್ಲಿ ಯಾರಾದ್ರೂ ಮೋಸದ ಬೀಜನೇನಾದ್ರೂ ಬಿತ್ತಿದ್ರೆ, ಆಮೇಲೆ ಒಂದು ಕತ್ತಿ ಕೂಡ ತೂಗ್ತಾ ಇತ್ತು, ಒಂದು ಭಯದ್ದು, ತನಿಖೆದು. ಸೊ ಭಯನೂ ಇದೆ, ದುರಾಸೆನೂ ಇದೆ. ಇದೆರಡಕ್ಕೂ ಬಲಿಯಾಗೋದ್ರಿ ಇವ್ರುಗಳು. ನೋಡಿ, ಅವರು ಇನ್ನೂ ಒಂದು ಹೇಳಿದ್ರು, ಉದ್ಧವ್ ಜಿ ಜೊತೆ ನಮ್ಮ ಮಾತುಕತೆ ನಡೀತಿತ್ತು, ನಾವು ಒಪ್ಪಂದ ಮಾಡ್ಕೋಬಹುದಾಗಿತ್ತು. ಆದ್ರೆ ಸಂಜಯ್ ರಾವತ್ ಅವ್ರಿಗೆ ಒಪ್ಪಂದ ಆಗೋದು ಛೇ, ಛೇ, ಬೇಕಿರ್ಲಿಲ್ಲ. ಛೇ, ಛೇ. ಅದಕ್ಕೆ ಅವರು ತಪ್ಪಿದು. ನಮ್ಮ ಶುದ್ಧ ಪ್ರತಿಕೃತಿನ ತಪ್ಪು. ಸುಡ್ಸಿದ್ರು, ನಮ್ಮ ಮನೆಗಳ ಮೇಲೆ ಕಲ್ಲು ಮತ್ತಿನ್ನೇನ್ ಹೊಡ್ಸಿದ್ರು, ಮಾಡ್ಬೇಕಿತ್ತು? ಕೆಟ್ಟದಾಗ್ ಬೈದ್ರು. ಏನ್ ಮಾಡ್ಬೇಕು ಹೇಳಿ? ನಾನ್ ಕಲ್ಲು ಹೊಡೆದ್ನಾ? ಜನ ರೋಚ್ಗೆದ್ದಿದ್ದಾರೆ ನಿಮ್ಮ ಮೋಸ ದಗ ನೋಡಿ. ಅದಕ್ಕೆ ಜನ ಕಲ್ಲು ಹೊಡಿತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಶಿವಸೇನೆ ಇದೆ, ಇಡೀ ದೇಶದಲ್ಲಿ ಇದೇ ನಡೀತಾ ಇರೋದು. ಬರೀ ನಮ್ಮೇಲೆ ಯಾಕೆ ಬ್ಲೇಮ್ ಮಾಡ್ತಾ ಇದ್ದೀರಾ ನೀವು? ನೀವ್ ಹೇಳಿದ್ರಿ 40 ಹೆಣ ಅಸ್ಸಾಮಿಂದ ಬರುತ್ತೆ ಮತ್ತೆ ಪೋಸ್ಟ್ ಮಾರ್ಟಮ್ ಆಗ್ದೇನೆ ಸ್ಮಶಾನಕ್ಕೆ ಹೋಗುತ್ತೆ ಅಂತ. ಹೌದು, ನಾನು ಹೇಳಿದ್ನಲ್ಲ, ನೀವದ್ರ ಅರ್ಥನ ತಿಳ್ಕೋಬೇಕು. ನೋಡಿ, ನಾನೊಂದು ಭಾಷಣದಲ್ಲಿ ಹೇಳಿದ್ದೆ, ಈ 40 ಜನ ಏನು ಗುವಾಹಟಿಲೋ ಕೂತಿದ್ದಾರೆ, ಮತ್ತೆ ಯಾವ ಮಂದಿರದಲ್ಲಿ ಬೇಡ್ಕೋತಾ ಇದ್ದಾರೆ, ಆ ಮಂದಿರದ ಬಗ್ಗೆ ನಾನು ಮಾಹಿತಿ ನೀಡಿದೆ. ಆ ಮಂದಿರದಲ್ಲಿ ಏನ್ ನಡೆಯುತ್ತೆ, ಅವರ ಪೂಜೆ ಪುನಸ್ಕಾರಗಳೇನು, ಕಾಮಾಖ್ಯ ಮಂದಿರದ ಬಗ್ಗೆ ಹೇಳ್ತಾ ಹಾ ಇದ್ದೀರಾ? ಅದೇನೆ. ಆದ್ರೆ ನೋಡಿ, ಇವ್ರ ಆತ್ಮಗಳೆಲ್ಲ ಸತ್ತೋಗಿದೆ ಈಗ, ಈ ಜನಗಳದು. ಯಾರ ಆತ್ಮದ್ರೋಹ ಮೋಸ ಮಾಡ್ಕೋತಾರೋ ಅವ್ರ ಹೃದಯದಲ್ಲಿ ಆತ್ಮ ಇರಲ್ಲ, ಆತ್ಮ ಸತ್ ಹೋಗುತ್ತೆ. ಸೊ ಯಾರ ಆತ್ಮ ಸತ್ತಿದ್ಯೋ ಅದನ್ನ ಶವ ಅಂತಾನೆ ಕರೆಯೋದು. ಜೀವಂತ ಶವಗಳವು, ಅದರಲ್ಲೇನ್ ತಪ್ಪಿದೆ ಹೇಳಿ? ಈಗ ಜೀವಂತ ಶವ ಅನ್ನೋ ಶಬ್ದನ ರಾಮ್ ಮನೋಹರ್ ಲೋಹಿಯಾರಿಂದ ಹಿಡಿದು ಬಾಳಾ ಸಾಹೇಬ್ ಠಾಕ್ರೆ ಅವ್ರಿಗೂ ಎಲ್ಲರೂ ಬಳಸಿದ್ದಾರೆ. ಲೋಕತಂತ್ರದಲ್ಲಿ ಇಂಥ ಜೀವಂತ ಶವಗಳಿಂದ ಏನೂ ಪ್ರಯೋಜನ ಆಗಲ್ಲ. ನೀವು ಯಾರಿಗ್ ಜೀವಂತ ಶವ ಅಂತಿದ್ದೀರೋ ಅವರು ಉದ್ಧವ್ ಠಾಕ್ರೆ ಮತ್ತೆ ರಶ್ಮಿ ಠಾಕ್ರೆ ಜೊತೆ ಮಾತುಕತೆ ನಡೆಸ್ತಿದ್ರು. ಇಲ್ಲ, ಒಂದು ದಾರಿ ಕಂಡುಕೊಳ್ಳೋದ್ರಲ್ಲಿ ಎಂತದೂ ನೀವು ಇಲ್ಲ. ಮಧ್ಯೆ ಅಡ್ಗಾಲನ್ನ ಹಾಕ್ಬಿಟ್ರಂತೆ. ನಾನ್ಯಾಕೆ ಹಾಕ್ಲಿ? ಪಾರ್ಟಿ ನಮ್ದೇ, ಉದ್ಧವ್ಜಿಯವರು ನಮ್ ನಾಯಕರು. ಅಲ್ದೆ ಮಿನಿಟ್ಗೂ ನಮ್ಮ ಸಂವಾದ ನಡೀತಾ ಇತ್ತು, ಕಮ್ಯುನಿಕೇಶನ್ ನಡೀತಾ ಇತ್ತು. ಇವರು ಸುಳ್ಳು ಹೇಳ್ತಾ ಇದ್ದಾರ್ರಿ, ಇವರು ಸುಳ್ಳನ್ನ ಆಧಾರ ಮಾಡ್ಕೋತಿದ್ದಾರೆ.
ನೋಡಿ, ಈ 40 ಜನ ಏನ್ ಹೊರಟೋದ್ರು ಅದರಲ್ಲಿ 10 ಜನಗಳ ಮೇಲೆ ಇಡಿ ಅವರ ತನಿಖೆ ನಡೀತಾ ಇತ್ತು. ಅವ್ರು ಹೆದರ್ಕೊಂಬಿಟ್ರು. 3 ಜನಗಳ ಮೇಲೆ ಸಿಬಿಐ ಅವ್ರ ತನಿಖೆ ನಡೀತಾ ಇತ್ತು. ಅವರು ಹೆದರ್ಕೊಂಬಿಟ್ರು. ಇವ್ರ ಜೊತೆ ಇನ್ನೊಂದಿಬ್ಬರ ಮೇಲೆ ಇನ್ಕಮ್ ಟ್ಯಾಕ್ಸ್ ಅವರು ದಾಳಿ ಮಾಡಿದ್ರು. ಅವ್ರಿಗೆ ಹೆದರ್ಸಿದ್ರು, ಬೆದರಿಕೆ ಹಾಕಿದ್ರು. ಆಮೇಲೆ ದುಡ್ಡಿನ ಆಸೆ ತೋರ್ಸಿದ್ರು. ಅದಕ್ಕೆ ಅವ್ರು ಬಿಟ್ಟು ಹೋದ್ರು, ಓಡ್ ಹೋಗ್ಬಿಟ್ರು. ಅಲ್ರಿ, ಇವಾಗ ಮಧ್ಯಪ್ರದೇಶದಲ್ಲಿ ನಾನಿದ್ನಾ? ಅಲ್ಲ, ಆದ್ರೆ ಅವರು ವಾಪಸ್ ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಮತ್ತೆ 22 ಜನ ಬಿಟ್ಟು ಹೋದ್ರಲ್ಲ, ಅಲ್ಲಿ ಸಂಜಯ್ ರಾವತ್ ಇದ್ನಾ? ಅಥವಾ ಬೇರೆ ರಾಜ್ಯಗಳಲ್ಲೆಲ್ಲ ಜನ ಬಿಟ್ಟು ಹೋಗ್ತಾರಲ್ಲ, ಅಲ್ಲಿ ಸಂಜಯ್ ರಾವತ್ ಇದ್ನಾ? ಅಥವಾ ಶಿವಸೇನೆ ಇದೆಯಾ? ಯಾರಿದಾರಲ್ಲಿ? ಮಧ್ಯಪ್ರದೇಶದಲ್ಲಿ ಯಾವ ಆಟ ನಡೀತೋ ಮಹಾರಾಷ್ಟ್ರದಲ್ಲೂ ಅದೇ ನಡೀತು. ಯಾವ್ದನ್ನ ರಾಜಸ್ಥಾನದಲ್ಲಿ ಮಾಡಕ್ ಹೊರಟಿದ್ರೋ, ಯಾವ್ದನ್ನ ಛತ್ತೀಸ್ಗಢದಲ್ಲಿ ಮಾಡಕ್ ಹೊರಟಿದ್ರೋ, ಜಾರ್ಖಂಡಲ್ಲಿ ಮಾಡಕ್ ಹೊರಟಿದ್ರೋ, ಡೆಲ್ಲಿನಲ್ಲಿ ಮಾಡಕ್ ಹೊರಟಿದ್ರೋ, ತೆಲಂಗಾಣದಲ್ಲಿ ಯಾವ ಆಟ ಆಡಕ್ ಹೊರಟಿದ್ರೋ ಅದೇ ಆಟನ ಮಹಾರಾಷ್ಟ್ರದಲ್ಲೂ ಆಡಿದ್ರು. ಅದ್ರಲ್ಲೇನಿದೆ ಹೊಸ ವಿಷಯ? ಆದ್ರೆ ಅವರು ಪಬ್ಲಿಕ್ ಆಗಿ ಹೇಳ್ತಾ ಇದ್ದಾರೆ, ಉದ್ಧವ್ ಠಾಕ್ರೆ ಇರ್ಲಿ, ರಶ್ಮಿ ಠಾಕ್ರೆ ಇರ್ಲಿ, ಅವರು ನಿಮ್ಮ ಮಾತನ್ನ ಕೇಳ್ತಾರೆ, ಮತ್ತೆ ನೀವು ಆ ಒಪ್ಪಂದ ಆಗಕ್ ಬಿಡ್ಲಿಲ್ಲ. ಇಲ್ಲ, ಒಂದು ಮಾತು ಹೇಳ್ಬಿಡ್ತೀನಿ ನೋಡಿ, ನನ್ನ ಮಾತನ್ನ ಯಾರೂ ಕೇಳೋದಿಲ್ಲ. ನಾನು ನನ್ನ ಮಿತಿ ಏನು ಅನ್ನೋದನ್ನ ತಿಳ್ಕೊಂಡಿದ್ದೀನಿ, ಅದರ ಪ್ರಕಾರ ನಡ್ಕೋತೀನಿ. ಖಂಡಿತವಾಗ್ಲೂ ಪಾರ್ಟಿನಲ್ಲಿ ನನಗೂ ಒಂದು ಪದವಿ ಇದೆ. ಉದ್ಧವ್ಜಿ ನನ್ನ ಗೆಳೆಯರು, ನನ್ನ ಸಹೋದರರು. ನಾವಿಬ್ರು ಪರಸ್ಪರ ಮಾತಾಡ್ತೀವಿ. ಒಂದು ವೇಳೆ ನಾವೆಲ್ಲರೂ ಉದ್ಧವ್ ಠಾಕ್ರೆ ನಮ್ಮ ಸೇನಾಪತಿ ಅಂತ ಒಪ್ಕೊಂಡಿದ್ರೆ ನಿರ್ಣಯ ತಗೊಳ್ಳೋ ಎಲ್ಲ ಅಧಿಕಾರ ನಮ್ಮ ಸೇನಾಪತಿಗಿದೆ. ಉದ್ಧವ್ ಠಾಕ್ರೆ ಅವ್ರೇನ್ ಹೇಳ್ತಾರೋ ಅದನ್ನ ನಾನು ಒಪ್ತೀನಿ. ಒಂದು ವೇಳೆ ಅವರ ಮಾತು ನನಗಿಷ್ಟ ಇಲ್ಲದೆ ಇರಬಹುದು, ಅದ್ರ ಬಗ್ಗೆ ನಾನು ಯಾವತ್ತೂ ಅವ್ರ ಹತ್ರ ಡಿಬೇಟ್ ಮಾಡೋದಿಲ್ಲ. ಆದ್ರೆ ನಾರಾಯಣ್ ರಾಣೆ ಹೇಳ್ತಾರೆ, ಪಾರ್ಲಿಮೆಂಟ್ ಹೌಸ್ ಅಲ್ಲಿ ಸಂಜಯ್ ರಾವತ್ ನನ್ ಜೊತೆ ಕುತ್ಕೊಂಡು ಉದ್ಧವ್ ಠಾಕ್ರೆ ಮತ್ತೆ ನಾನು ಯಾವತ್ತೂ ಅವ್ರ ಜೊತೆ ಕೂತೇ ಇಲ್ವಲ್ಲ. ಅವ್ರು ಹೇಳ್ತಾರೆ, ನಾನೇನಾದ್ರೂ ಆ ಮಾತನ್ನೆಲ್ಲ ರಶ್ಮಿ ಠಾಕ್ರೆ ಅವರು ಚಪ್ಲಿಲ್ ಹೊಡಿತಾರೆ ಸಂಜಯ್ ರಾವತ್ಗೆ ಅಂತ. ಯಾರಿಗೆ? ರಾಣೆಗ? ನಿಜ ಹೇಳ್ಬೇಕು ಅಂದ್ರೆ ರಾಣೆಗೆ ಚಪ್ಲಿನಲ್ಲೇ ಹೊಡಿಬೇಕು. ಇಂಥ ಒಬ್ಬ ದಗಲ್ಬಾಜಿ ದೇಶದ ರಾಜಕೀಯದಲ್ಲೇ ಇರಲಿಲ್ಲ. ನಾನು ನನ್ನ ಪಾರ್ಟಿಲಿದ್ದೀನಿ, ನೀವು 3 ಸಲ ಪಾರ್ಟಿ ಬಿಟ್ಟಿದ್ದೀರಾ. ನಾನು ನನ್ನ ಪಾರ್ಟಿಗೆ ನಿಯತ್ತಾಗಿದ್ದೀನಿ. ಇದೇ ನನ್ನ ತುಂಬ ದೊಡ್ಡ ಸಾಧನೆ, ಇದೇ ನನ್ನ ತಾಕತ್ತು ಕೂಡ. ಹಿಂದೆ ಈ 40 ಜನ ನನಗೆ ಗೆಳೆಯರಾಗಿದ್ರು, ಆದ್ರೆ ಇವತ್ತು ನನ್ನ ಮುಂದೆ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕಾಗಲ್ಲ. ಯಾಕೆಂದ್ರೆ ನಾನು ಯಾವತ್ತೂ ಅವ್ರಿಗೆ ಕೆಟ್ಟದನ್ನ ಬಯಸಿಲ್ಲ, ಕೆಟ್ಟದನ್ನ ಮಾಡೂ ಇಲ್ಲ. ಈಗ ನಾರಾಯಣ್ ರಾಣೆನೂ ಇಲ್ಲೇ ಇದ್ದಾರೆ. ಶಿಂಡೆ ಮತ್ತವರ ಜೊತೆಯವರು ನನಗೆ ಹೇಳ್ಬೋದು, ನಾವೇನ್ ಕೆಟ್ಟದ್ ಮಾಡಿದೀವಿ. ಅವ್ರಿಗೆ ಮಂತ್ರಿ ಮಾಡಿದ್ವಿ, ಮುಖ್ಯಮಂತ್ರಿ ಮಾಡಿದ್ವಿ, ಕೆಲವ್ರನ್ನ ದೊಡ್ಡ ದೊಡ್ಡ ಪದವಿನಲ್ಲಿ ಕೂರಿಸಿದ್ವಿ. ಯಾರಿದ್ರು ನೋಡಿ, ಖುದ್ದು ಏಕ್ನಾಥ್ ಶಿಂಡೆ ಹೇಳ್ತಿರ್ತಾರೆ, ನಾನೊಬ್ಬ ರಿಕ್ಷಾ ಓಡಿಸ್ಕೊಂಡಿದ್ದವನು ಅಂತ. ರಿಕ್ಷಾ ಓಡಿಸೋ ಒಬ್ಬ ವ್ಯಕ್ತಿ ಇವತ್ತು ಎಲ್ಲಿಗೆ ಹೋಗಿ ತಲುಪಿದ್ದಾನೆ? ಯಾರು ಮಾಡಿ ಸ್ವಾಮಿ ಅದನ್ನ? ಶಿವಸೇನಾ ಅನ್ನೋ 4 ಅಕ್ಷರ ಮಾಡಿದ್ದು. ಶಿವಸೇನನ್ನು ಹುಟ್ಟಾಕ್ದವ್ರು ಯಾರು? ಶಿವಸೇನನ್ನ ಬಾಳಾ ಠಾಕ್ರೆ ಅವರು, ಅವ್ರ ಪರಿವಾರದವ್ರು ಹುಟ್ಟಾಕಿದ್ದು. ಈಗ ನೀವು ಎಲ್ಲಿಗೆ ಓಡೋಗ್ಬಿಟ್ರಿ? ಯಾಕೆ ಓಡೋದ್ರಿ? ಸಂಕಷ್ಟದ ಸಮಯದಲ್ಲಿ ನಿಮಗೇನಾದ್ರೂ ಹೆದರಿಕೆ ಇದ್ರೆ ನೀವು ನಮ್ ಜೊತೆ ಮಾತಾಡ್ಬೇಕಾಗಿತ್ತು. ಇದೇ ಸಂಕಷ್ಟ ನಮಗೂ ಬಂದಿತ್ತಲ್ಲಪ್ಪ. ನೋಡಿ, ನೀವಂತೂ ದಿನ ಹೇಳ್ತಿರ್ತೀರಾ, ಈ MLAs ಏನ್ ಹೋಗಿದ್ದಾರೆ ಇವ್ರು ವಾಪಸ್ ಬಂದು ಬಿಡ್ತಾರೆ. ಅದ್ರಲ್ಲಿ 20 ಜನ ಬರ್ತಾರೆ, 18 ಜನ ಬರ್ಬೇಕು ಅಂತ ಕೆಲವರು ರಚನೆ ಆಗೋದಿಲ್ಲ. ನೋಡಿ, ಈ ಮಾತು ನಡೀತಾ ಇತ್ತು ಸರಿನೇ, ಆದ್ರೆ ಭಯ ಎಷ್ಟಿತ್ತು ಅಂತಂದ್ರೆ ಅವ್ರುಗಳು ಕತ್ತಿನ ಹೇಗ್ ತಲೆ ಮೇಲೆ ತೂಗ್ಬಿಟ್ಟಿದ್ರು ಅಂದ್ರೆ, ಡೆಲ್ಲಿ ವಾಲಾಗಳು ಜೈಲ್ಗೆ ಹೋಗ್ತೀರಾ, ಇಡಿ ಬರುತ್ತೆ, ಈ ಗೊಗ್ಗಾಯ ಬರ್ತಾನೆ ಅಂತೀವಲ್ಲ, ಓಡೋಗೋ ಇಲ್ಲ ಗೊಗ್ಗಾಯ ಬಂದ್ಬಿಡ್ತಾನೆ, ಮಲಕೋ ಇಲ್ಲ ಗೊಗ್ಗಾಯ ಬಂದ್ಬಿಡ್ತಾನೆ, ಹಂಗೆ ಗೊಗ್ಗಾಯಿಗಳು ಇವರೆಲ್ಲ. ಏನ್ ಕಾರಣ ಇರ್ಬೋದು ಈ 40 ಜನ ಹೆದರ್ಕೊಳ್ಳೋದಕ್ಕೆ ಮತ್ತೆ ಸಂಜಯ್ ರಾವತ್ ಹೆದರ್ಕೊಳ್ದೇ ಇರೋದಕ್ಕೆ? ನಾನು ಯಾಕೆ ಹೆದರ್ಕೊಳ್ಳಿಲ್ಲ ಅಂದ್ರೆ, ಮುಂದೇನೂ ಹೆದರಲ್ಲ ಅಂತಂದ್ರೆ, ಈಗಾಗ್ಲೇ ನನಗೆ ಪಾರ್ಟಿ ಕಡೆಯಿಂದ ಪ್ರತಿಯೊಂದು ಸಿಕ್ಕಿದೆ. ಮತ್ತಿನ್ನೇನು ಬೇಕು? ಅಬ್ಬಬ್ಬಾ ಅಂತಂದ್ರೆ ಏನ್ ಕೆಟ್ಟದಾಗ್ಬಿಡ್ಬೋದು? ನಾನು ಹೇಳಿದ್ನಲ್ಲ, ಜೈಲ್ಗೆ ಹಾಕ್ತೀರಾ? ಅಥವಾ ಜನರ ಗುಂಪಲ್ಲಿ ರೋಡಲ್ಲಿ ನಾನೊಬ್ನೇ ನಡ್ಕೊಂಡು ಹೋಗ್ತಾ ಇರುವಾಗ ಯಾರೋ ಬಂದು ಗುಂಡು ಹೊಡಿಬೋದು. ಒಂದ್ ವೇಳೆ ಇವತ್ತು ನನ್ನ ಸಾವಾಗತ್ತೆ ಅಂತ ನನ್ನ ಹಣೆಯಲ್ಲಿ ಬರ್ದಿದ್ರೆ ಅದನ್ನ ಯಾರೂ ತಪ್ಸಕ್ಕಾಗಲ್ಲ. ಜೈಲಿಗೆ ಹೋಗಿ ಬಂದಿದ್ದೀನಿ, ಜೈಲಿನ ಪೂರ್ತಿ ಅನುಭವ ಆಗಿದೆ ನನಗೆ. ಜನಗಳಿಗೆ ನಾನೀಗ ಮಾರ್ಗದರ್ಶನ ಕೊಡ್ತೀನಿ, ಹೆದರ್ಕೋಬೇಡ್ರಪ್ಪ ಅಂತ. ಜನತೆ ನಿಮ್ಮನ್ನ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರ ಅಂತ ಕೇಳೋಣ. ಸರ್, ನಿಮ್ಗೆ ನನ್ನ ಪ್ರಶ್ನೆ ಏನಂತಂದ್ರೆ, ಇತ್ತೀಚೆಗೆ ನೀವು ಸೋದೋನ್ ಜೈಲಲ್ಲಿ ಇದ್ದು ಬಂದಿದ್ದೀರಾ. ಆ ದಿನಗಳಲ್ಲಿ ನೀವು ಹೇಗ್ ಸಮಯ ಕಳೆದ್ರಿ? ಅಂದ್ರೆ ಜೈಲಲ್ಲಿ ನಿಮ್ಮ ಆ ದಿನಗಳ ಅನುಭವ ಹೇಗಿತ್ತು? ಒಳ್ಳೆ ಪ್ರಶ್ನೆ ಕೇಳಿದಿರ. ತುಂಬಾ ಜನಗಳು ಇಲ್ಲ ಒಳ್ಳೇದ್ ಕೇಳಿದ್ರು. ನೋಡ್ ಮಗು, ಜೈಲ್ ಯಾವತ್ತಿದ್ರು ಜೈಲೇ. ಆಮೇಲೆ ನಮ್ ಥರದ ಜನಗಳನ್ನ ಜೈಲಿಗೆ ಹಾಕ್ತಾರಲ್ಲ, ಯಾವುದೋ ಉದ್ದೇಶದಿಂದಾನೇ ಹಾಕಿರ್ತಾರೆ. ಇದು ಪೊಲಿಟಿಕಲ್ ಕಿತ್ತಾಟ. ಇವತ್ತಿನವರೆಗೂ ನನಗೆ ಗೊತ್ತೇ ಇಲ್ಲ ನನ್ನನ್ನ ಯಾವ ಕೇಸಲ್ಲಿ ಜೈಲಿಗೆ ಹಾಕಿದ್ರು ಅಂತ. ನಾನು ಹುಡುಕ್ತಾ ಇದ್ದೀನಿ, ಚಾರ್ಜ್ ಶೀಟ್ ನೋಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು
ನ್ಯಾಯಾಲಯದ ತೀರ್ಪನ್ನು ಓದ್ತಾ ಇದ್ದೀನಿ. ನ್ಯಾಯಾಲಯಕ್ಕೂ ಆಶ್ಚರ್ಯ ಆಗ್ಬಿಟ್ಟಿತ್ತು ಇವ್ರನ್ನ ಯಾಕೆ ಕರ್ಕೊಂಡು ಬಂದ್ರು ಅಂತ, ಇವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ. ಆದರೆ ಜೈಲಿನ ಸಮಯ ಹೇಗಿರುತ್ತೆ ಅಂದರೆ, ನಾವು 1 ಗಂಟೆ ಕಳೆಯೋಷ್ಟೊತ್ತಿಗೆ 100 ದಿವಸ ಆಗುತ್ತೆ ಅನ್ಸ್ಬಿಡುತ್ತೆ. 1 ಗಂಟೆ ನಮಗೆ 100 ದಿನದ ಸಮ. ಜೈಲಲ್ಲಿ ಸಮಯ ಕಳೆಯೋದೇ ಕಷ್ಟ. ನಮ್ಮಂಥ ಜನಗಳನ್ನ ಪ್ರತ್ಯೇಕವಾಗಿ ಬೇರೆ ಇಟ್ಟಿರ್ತಾರೆ. ಆಮೇಲೆ ನನ್ನಂತೂ ಈ ಕಸಾಬ್ನ ಇಟ್ಟಿದ್ರಲ್ಲ, ಆ ಕೊಠಡಿನಲ್ಲಿ, ಅಂದರೆ ಕಸಾಬ್ ಜೀವಂತ ಇದ್ದಾಗ ಆ ಕೊಠಡಿಲಿ ನನ್ನನ್ನಿಟ್ಟಿದ್ರು. ಅದನ್ನ ಅಂಡಾ ಸೆಲ್ ಅಂತಾರೆ. ನಾನು ಪದೇ ಪದೇ ಪ್ರಯತ್ನ ಪಡ್ತಾ ಇದ್ದೆ. ಅಂದ್ರೆ ನನಗೆ ಹೊರಗಿಂದ ಒಂದ್ಸಲ ಆದ್ರೂ ಸೂರ್ಯನ ಕಿರಣ ಬೀಳ್ಲಿ ನನ್ನ ಮೇಲೆ, ಅಂದ್ರೆ ತುಂಬಾ ಹಿಂಸೆ ಆಗ್ತಾ ಇತ್ತು. ಆದ್ರೆ ನಮ್ಮಂಥ ಜನಗಳು ಹೋಗ್ಬಿಟ್ರೆ ಎಷ್ಟು ಪ್ರೆಷರ್ ಇರುತ್ತೆ ಅಂದ್ರೆ, ಈ ಮೀಡಿಯಾದವರು ನೋಡ್ತಾ ಇರ್ತಾರೆ ನಮ್ಮನ್ನೆಲ್ಲಿಟ್ಟಿದ್ದಾರೆ ಅಂತ. ಅವ್ರೇನ್ ತಿಂತಾರೆ, ಅವ್ರಿಗೆ ಮನೆಯಿಂದ ಏನಾದ್ರೂ ಬರ್ತಿದ್ಯಾ, ಅವ್ರಿಗೇನಾದ್ರೂ ಸಹಾಯ ಸಿಗ್ತಿದ್ಯಾ, ಬರೀ ನಮಗಷ್ಟೇ ಅಲ್ಲ ಬೇರೆಯವ್ರ ಬಗ್ಗೆನೂ ನಡೀತಿರುತ್ತೆ. ಆದ್ರೆ ಓದ್ಕೊಂಡ್ ಸಮಯ ಕಳಿತೀವಿ. ನಾನು ಬರವಣಿಗೆ ನಂಬ್ಕೊಂಡ್ರವನು, ಸೊ ಕಾಗದ ಪೆನ್ನ ಸೌಕರ್ಯ ಸಿಕ್ತಿತ್ತು, ಸೊ ನಾವು ಬರಿತಾ ಇದ್ವಿ. ಯಾರಾದ್ರೂ ಆ ಕಡೆ ಈ ಕಡೆ ಬಂದ್ರೆ, ಅಂದ್ರೆ ಗಾರ್ಡ್ಗಳೇನಾದ್ರೂ ಬಂದ್ರೆ ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಅದರಲ್ಲಿ ಒಂದಷ್ಟು ಸಮಯ ಹೋಗುತ್ತೆ. ನೋಡಿ, ನಮ್ಮನ್ನ ಬಂಧಿಗಳು ಅಂತ ಕರೀತಾರೆ. ಬಂಧಿ ಅನ್ನೋ ಪದ ಅದಕ್ಕೆ. ನಮಗೆ ನಂಬರ್ ಕೊಟ್ಟಿರ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ನಂಬರು. ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಲ್ವಾ, ಸೇಮ್ ಅದೇ. ಈಗ ನಾನು ಆ ಒಂದು ನನ್ನ ಅನುಭವದ ಬಗ್ಗೆ ಪುಸ್ತಕ ಬರಿತಾ ಇದ್ದೀನಿ. ಅದಾದಷ್ಟು ಬೇಗ ಹೊರಗೆ ಬರುತ್ತೆ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನಮ್ಮ ದೇಶದ ಜೈಲಿನ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತ. ಜೈಲುಗಳ ಸುಧಾರಣೆ ಆಗಬೇಕು. ಅದಕ್ಕೋಸ್ಕರ ತುಂಬಾ ಕಮಿಟಿಗಳನ್ನು ಮಾಡಲಾಗಿದೆ. ಖುದ್ ನಾನು ಒಂದು ಕಮಿಟಿಲಿದ್ದೆ, ಸ್ಟ್ಯಾಂಡಿಂಗ್ ಕಮಿಟಿ. ಸ್ವತಃ ನಾನು ಆಸ್ ಎ ಮೆಂಬರ್ ಆಫ್ ದಿ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಪ್ರಿಸನ್ ಡೆವಲಪ್ಮೆಂಟ್ ಆ ಜೈಲಿಗೆ ಹೋಗಿದ್ದೀನಿ. ಆಗ ನನಗಿನ್ನೂ ನೆನಪಿದೆ, ಹೋಗ್ತಿದ್ದಾಗೆ ಬಂದು ನಿಂತ್ಕೊಂಡು ಸೆಲ್ಯೂಟ್ ಹೊಡಿತಾ ಇದ್ರು. ಅದೇ ಜಾಗಕ್ಕೆ ನಾನು ಖೈದಿಯಾಗಿ ಹೋದಾಗ ನನಗೆಂಥ ಅನುಭವ ಆಗಿರಬೇಕು ನೀವೇ ಹೇಳಿ. ಆದ್ರೆ ನಾನು ಅದನ್ನ ಸಹಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಸಹಿಸ್ಕೋಬೇಕಾಗಿ ಬರುತ್ತೆ. ಕೆಟ್ಟ ದಿನಗಳು ಬರುತ್ತೆ, ಹೊರಟೋಗುತ್ತೆ. ಅಳ್ತಾ ಕೂತ್ರೇನ್ ಪ್ರಯೋಜನ? ಹೋರಾಟದಲ್ಲಿ ಇಂಥ ತೊಂದರೆಗಳೆಲ್ಲ ಇದ್ದಿದ್ದೆ. ಹಾಗಿದ್ರೆ ನಿಮ್ಗೆ ಜೈಲಲ್ಲಿ ಭಯನೇ ಇಲ್ಲ, ಆಗಿಲ್ಲ? ಯಾವತ್ತೂ ಇಲ್ಲ. ಒಂದ್ ವೇಳೆ ಆ ಸಮಯದಲ್ಲಿ ನಾನೇನಾದ್ರೂ ಹೆದರ್ಕೊಂಡಿದ್ದಿದ್ರೆ ನನ್ನ ಪಾರ್ಟಿಯ ಮಾರಲ್ಲು ಖಂಡಿತವಾಗ್ಲೂ ಡೌನ್ ಆಗ್ಬಿಟ್ಟಿರೋದು. ಯಾವ ಪಾರ್ಟಿ ಸಂಕಷ್ಟದಲ್ಲಿದೆಯೋ ಆಗ ನನ್ನ ಪಾರ್ಟಿ ಸಂಕಷ್ಟದಲ್ಲಿತ್ತು. ಉದ್ಧವ್ ಠಾಕ್ರೆ ಸಂಕಷ್ಟದಲ್ಲಿದ್ರು. ನನ್ನ ಮನೆಗೆ ಇಡಿ ಆಫೀಸರ್ಸ್ ಬಂದ್ರಲ್ಲ, ಅವ್ರು ಬರೋ ಅವಶ್ಯಕತೆ ಇರಲಿಲ್ಲ. ನನ್ನ ಮನೇಲಿ ಏನೂ ಇರಲಿಲ್ಲ. ನಾನು ಉದ್ಧವ್ಜಿ ಅವರಿಗೆ ಫೋನ್ ಮಾಡಿದೆ. ಉದ್ಧವ್ಜಿ, ನಾನು ಹೋಗ್ತಾ ಇದ್ದೀನಿ, ನಾನು ವಾಪಸ್ ಬರೋದಿಲ್ಲ, ಇವ್ರು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಉದ್ಧವ್ಜಿ ಹೇಳಿದ್ರು ನಿಮ್ಮನ್ನು ಬಿಟ್ಬಿಡ್ತಾರೆ ಅಂತ. ನಾನಿಲ್ಲ ಅಂತಂದೆ. ನನಗೆ ಗೊತ್ತಿದೆ ಇವ್ರು ನನ್ನ ಬಿಡಲ್ಲ, ನನ್ನ ಅರೆಸ್ಟ್ ಮಾಡ್ತಾರೆ. ಪಾಪ ಅವರು ತುಂಬಾನೇ ಭಾವುಕರಾಗ್ಬಿಟ್ರು. ಆದ್ರೆ ನನಗ್ ಗೊತ್ತಿತ್ತು ನಾನು ವಾಪಸ್ ಮನೆಗೆ ಬರಲ್ಲ ಅಂತ. ನಾನು ನಮ್ಮ ತಾಯಿ ಹತ್ರ ಮಾತಾಡ್ದೆ, ಮಗನ ಹತ್ರ ಮಾತಾಡ್ದೆ. ನಗ್ನಕ್ಕೊಂಡು ಸೀದಾ ಹೊರಟೇ ಬಿಟ್ಟೆ. ನಗ್ನಗ್ತಾ ಹೋದೆ. ಸಾವಿರಾರು ಜನ ಹೊರಗಡೆ ನಿಂತಿದ್ರು, ಅವ್ರಿಗೆ ಕೈ ತೋರಿಸ್ದೆ, ಹೊರಟುಬಿಟ್ಟೆ. ಹೆದರ್ಕೊಂಡು ಏನ್ ಮಾಡೋದು ಹೇಳಿ? ಒಂದ್ ವೇಳೆ ನಾನೇನಾದ್ರೂ ಅವರೆಲ್ಲರ ಥರ ಸರೆಂಡರ್ ಆಗೋಗಿದ್ರೆ, ನಮ್ಮ ಕೆಲವು ನಾಯಕರು ಹೋದ್ರಲ್ಲ ಅವ್ರ ಥರ ನಾನು ಹೋಗ್ಬಿಟ್ಟಿದ್ದಿದ್ರೆ, ಸುಮಾರು ನಾಯಕರು ಹೋದ್ರಲ್ಲ, ನಾನು ಬಿಡುಗಡೆ ಆಗೋಗ್ತಾ ಇದ್ದೆ 2 ನಿಮಿಷದಲ್ಲಿ. ಆದ್ರೆ ನನ್ನ ಪಾರ್ಟಿ ಕತೆ ಮುಗ್ದೋಗ್ತಾ ಇತ್ತು. ಉದ್ಧವ್ ಠಾಕ್ರೆ ಅವರ ಮಾರಲ್ ಡೌನ್ ಆಗೋಗ್ತಾ ಇತ್ತು. ಮಹಾರಾಷ್ಟ್ರದ ವಾತಾವರಣದಲ್ಲೂ ಒಂದು ಭಯ ಏನ್ ಹುಟ್ಟಿಸಿದ್ರು ಅದಿನ್ನೂ ಜಾಸ್ತಿ ಆಗ್ತಾ ಇತ್ತು. ನೋಡಿ, ಸಂಜಯ್ ರಾವತ್ ಹೆದರ್ಕೊಂಬಿಟ್ಟ. ಸಂಜಯ್ ರಾವತ್ ಮಂಡಿ ಊರ್ಬಿಟ್ಟ. ಶಿವಸೇನದ ಪ್ರಮುಖ ನಾಯಕ ಮಂಡಿ ಊರ್ಬಿಟ್ಟ. ಆಗ ನಾನು ಜನಗಳ ಮುಂದೆ ನನ್ನ ಮುಖ ಏನಿದೆ, ನಾನು ಹೇಳ್ತಾ ಇರ್ತೀನಿ ನಾನು ಸಿಂಹದ ಮರಿ, ಬಾಳಾ ಸಾಹೇಬ್ ಠಾಕ್ರೆ ಅವರ ಶಿಷ್ಯ ಅಂತ. ನನಗೆ ಶಿವಸೇನೆಯ ಹೆಸರೇಳ್ಕೊಂಡು, ಬಾಳಾ ಠಾಕ್ರೆ ಅವರ ಹೆಸರೇಳ್ಕೊಂಡು ಹೊರಗಡೆ ಹೋಗೋ ಯೋಗ್ಯತೆ ಇರ್ತಿರ್ಲಿಲ್ಲ. ಅದಕ್ಕೆ ನಾನು ನನ್ನ ನಸೀಬ್ನಲ್ಲೇನಿತ್ತೋ ಅದನ್ನ ಸಹಿಸ್ಕೊಂಡೆ. ನೀವು ಬಾಳಾಸಾಬ್ ಅವರ ಹೆಸರು ತಗೊಂಡು ಒಳ್ಳೆ ಕೆಲಸ ಮಾಡಿದ್ರಿ, ಅವರಿಗೆ ಹತ್ರದವರಾಗಿದ್ರಿ, ಮತ್ತೆ ಇದನ್ನೆಲ್ಲ ನೀವು ಬಾಳಾಸಾಬ್ ಅವರಿಂದ ಕಲ್ತಿರ್ಬೋದು. ಆದ್ರೆ ಬಾಳಾಸಾಬ್ ಠಾಕ್ರೆ ಅವರು ಒಬ್ಬ ನೇತಾ ಆಗಿದ್ರು, ಲೀಡರ್ ಆಗಿದ್ರು, ಯಾರಿಗೂ ಹೆದರದೆ ತಮ್ಮ ಮಾತನ್ನ ಹೇಳ್ತಿದ್ರು. ನನ್ನ ಹತ್ರ ಇನ್ನೂ ಒಂದಷ್ಟು ಆರೋಪಗಳಿವೆ. ಇನ್ನೂ ಒಂದು ಬ್ರೇಕ್ ಇನ್ನೂ ತಗೊಳ್ಳೋಣ. ಆರೋಪಗಳಿದ್ಯಾ?